ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಭೂಮಿಕಾ ಭರತ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಕೆಲವೊಂದು ಹೆಲ್ತ್ ಟಿಪ್ಸ್ನ ನಿಮ್ಮ ಮುಂದೆ ಹೇಳೋಣ ಅಂತ ಬರ್ತಿದ್ದೀನಿ. ಅಜೀರ್ಣಕ್ಕೆ ಕೆಲವೊಂದು ಹೆಲ್ತ್ ಟಿಪ್ಸ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಒನ್ ಹೆಲ್ತ್ ಟಿಪ್ಸ್ ಏನಂದರೆ, ಪ್ರತಿದಿನ ಆಹಾರ ಸೇವಿಸಿದ ಆದಮೇಲೆ ಅಂದರೆ ಊಟ ಆದಮೇಲೆ ಒಂದೊಂದು ಬಾಳೆಹಣ್ಣು ತಿನ್ನೋದ್ರಿಂದ ಅಜೀರ್ಣ ದೂರ ಆಗುತ್ತೆ. ಸೆಕೆಂಡ್ ಒನ್ ಹೆಲ್ತ್ ಟಿಪ್ಸ್ ಬಂದು, ಅನಾನಸ್ ಹಣ್ಣು ಸೇವನೆಯಿಂದ ಅಜೀರ್ಣ ನಿವಾರಣೆಗೆ ಒಂದು ಮಾರ್ಗ ಅಥವಾ ಪರಿಹಾರ ಅಂತ ಕೂಡ ಹೇಳ್ಬೋದು. ಹಾಗೆ ಮೂರನೇದು ಹೆಲ್ತ್ ಟಿಪ್ಸ್ ಬಂದು, ಮೂಸಂಬಿ ಹಣ್ಣು ಅಜೀರ್ಣ ನಿವಾರಣೆಗೆ ಸಹಾಯ ಆಗುತ್ತೆ. ಹಾಗೆ ಮೂಸಂಬಿ ಹಣ್ಣಿನಲ್ಲಿ ಜೀರ್ಣಶಕ್ತಿ ಹೆಚ್ಚಿಸುವ ಗುಣ ಇದೆ. ಅದು ಮಾತ್ರ ಅಲ್ಲದೆ ಹಸಿವು ಕೂಡ ಹೆಚ್ಚಾಗುತ್ತೆ. ಫೋರ್ತ್ ಒನ್ ಬಂದು, ಬಿಳಿ ದ್ರಾಕ್ಷಿಯ ಹಣ್ಣು ಅಜೀರ್ಣ ನಿವಾರಣೆಗೆ ಒಂದು ಉತ್ತಮ ಮದ್ದು ಅಂತ ಕೂಡ ಹೇಳ್ಬೋದು. ಹಾಗೆ ಫಿಫ್ತ್ ಒನ್ ಬಂದು, ಪ್ರತಿದಿನ ಆಹಾರ ಸೇವಿಸಿದ ತರುವಾಯ ಒಂದು ತುಂಡು ಶುಂಠಿ ಅಗಿದು ಚಪ್ಪರಿಸುವ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಅದರಿಂದ ಜೀರ್ಣ ನಿವಾರಣೆ ಆಗುತ್ತೆ. ಅದು ಮಾತ್ರ ಅಲ್ಲದೆ ಹೊಟ್ಟೆ ಹುಣ್ಣು ಕೂಡ ನಿವಾರಣೆ ಆಗುತ್ತೆ. ಸಿಕ್ಸ್ತ್ ಒನ್ ಬಂದು, ಪ್ರತಿದಿನ ಆಹಾರ ಸೇವಿಸಿ ಆದಮೇಲೆ ಪರಂಗಿ ಹಣ್ಣು ಅಂದರೆ ಪಪ್ಪಾಯ ಹಣ್ಣಿನ ಒಂದೆರಡು ತುಂಡನ್ನ ತಿನ್ನೋದ್ರಿಂದ ಅಜೀರ್ಣ ನಿವಾರಣೆ ಆಗುತ್ತೆ. ಸೆವೆಂತ್ ಒನ್ ಬಂದು, ಪ್ರತಿದಿನ ಆಹಾರ ಸೇವಿಸಿ ಆದಮೇಲೆ ಸ್ವಲ್ಪ ಹೊತ್ತು ಗಾಳಿಗೆ ಓಡಾಡುವ ಅಭ್ಯಾಸದಿಂದ ಅಜೀರ್ಣ ಕಡಿಮೆ ಆಗುತ್ತೆ. ವಾಕಿಂಗ್ ಮಾಡಬೇಕು ಡೈಲಿ ಊಟ ಆದಮೇಲೆ, ಅದರಿಂದ ಕೂಡ ಅಜೀರ್ಣ ಕಮ್ಮಿ ಆಗುತ್ತೆ. ಇಷ್ಟು ಹೆಲ್ತ್ ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತಾ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.